dear students. We are going to discuss about the principles of auditing subject, which is introduced for the 5th semester of BCom. Principles of auditing ಅಂದರೆ ಲೆಕ್ಕ ಪರಿಶೋಧನಾ ಶಾಸ್ತ್ರದ ಮೂಲ ತತ್ವಗಳು ಅಂತ. ಅದ್ರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡೋಣ. ಐ ಆಮ್ ಸೆಂಡಿಂಗ್ ದ whole syllabus of this particular subject through WhatsApp. You can download it or you can just view it also. Now, I am straightway going to the first topic. First topic is, the name is auditing, its features, principles, objectives. So, first topic ಏನಿದೆಯಲ್ಲ ಅದು ಪ್ರಿನ್ಸಿಪಲ್ಸ್ ಆಫ್ ಆಡಿಟಿಂಗ್, ಅದರ ಮೀನಿಂಗು, ಆಬ್ಜೆಕ್ಟಿವ್ಸ್ ಅದನ್ನೆಲ್ಲ ಒಳಗೊಂಡಿರುತ್ತೆ. ಹಾಗಾಗಿ ಇನ್ ಪ್ರಿನ್ಸಿಪಲ್ಸ್ ಆಫ್ ಆಡಿಟಿಂಗ್, ಡೆಫಿನಿಷನ್ ಆಫ್ ಆಡಿಟಿಂಗ್. ಡೆಫಿನಿಷನ್ ಮೀನ್ಸ್ ವ್ಯಾಖ್ಯೆ. ಲೆಕ್ಕ ಪರಿಶೋಧನಾ ಶಾಸ್ತ್ರದ ವ್ಯಾಖ್ಯೆಯನ್ನು ನಾವು ನೋಡಬೇಕು. ಸಿಂಪಲ್ ಆಗಿ ಪ್ರೊಫೆಸರ್ ಮಾಲ್ಸ್ ಅವರು ಡೆಫಿನಿಷನ್ ಕೊಟ್ಟಿರ್ತಾರೆ. ನಾವು ಇಲ್ಲಿ ಗಮನಿಸಬಹುದು. ಡೆಫಿನಿಷನ್ ಆನ್ ಆಡಿಟಿಂಗ್: ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ವೆರಿಫಿಕೇಶನ್ ಆಫ್ ಅಕೌಂಟಿಂಗ್ ಡೇಟಾ with determining accuracy and reliability of the accounting statements and reports. ಈ ಆಡಿಟಿಂಗ್ ಯಾರು ಮಾಡೋದು ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಚಾರ್ಟರ್ಡ್ ಅಕೌಂಟೆಂಟ್. ಹಾಗಾಗಿ ಇಟ್ ಡೀಲ್ಸ್ ವಿತ್ ಹೋಲ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅಂಡ್ ಅದರ್ ರಿಲಯಬಲ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್. ಅಂಡ್ ಶಾರ್ಟ್ ಆಗಿ ಹೇಳಬೇಕಂದ್ರೆ ಆಡಿಟಿಂಗ್ ಅಂತ ಹೇಳಿದ್ರೆ ಇಟ್ಸ್ ಅ ವೆರಿಫಿಕೇಶನ್ ಆಫ್ ದ ಡಾಕ್ಯುಮೆಂಟ್ಸ್, accounting information and some other evidence which is related to the business by the independent auditor. ಒಬ್ಬ ಸ್ವತಂತ್ರ ಲೆಕ್ಕ ಪರಿಶೋಧಕನು ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಸರ್ಟಿಫಿಕೇಟ್ ಅನ್ನು ಹೊಂದಿರುವ ವ್ಯಕ್ತಿ ಇಂಡಿಪೆಂಡೆಂಟ್ ಆಗಿ ಲೆಕ್ಕ ಪರಿಶೋಧನೆ ಮಾಡುವಂಥ ಪ್ರಕ್ರಿಯೆಯನ್ನು ನಾವು ಶಾಸ್ತ್ರ ಅಂತ ಹೇಳ್ತೀವಿ, ಲೆಕ್ಕ ಪರಿಶೋಧನಾ ಶಾಸ್ತ್ರ ಅಂತ ಹೇಳಿ ಹೇಳ್ತೀವಿ. ದಿಸ್ ಇಸ್ ಅಬೌಟ್ ದ ಡೆಫಿನೇಷನ್. ದೇರ್ ಆರ್ ವೇರಿಯಸ್ ಡೆಫಿನೇಷನ್ಸ್ ಕೋಟೆಡ್ ಬೈ ದ ಮೆನಿ ಆಥರ್ಸ್. ಯು ಕ್ಯಾನ್ ಕೋಟ್ 1 or 2 ಡೆಫಿನೇಷನ್ಸ್. ಇದನ್ನು 2 ಮಾರ್ಕಿಗೂ ಕೂಡ ಕೇಳ್ತಾರೆ. ಸೊ ನಾನು ಇನ್ನೊಮ್ಮೆ ಹೇಳ್ತೀನಿ ಡೆಫಿನೇಷನ್ನ. ಆಡಿಟಿಂಗ್ is concerned with the verification and checking of the books of accounts with the documentary evidence and other important information which is related to the business. So this is about the auditing. Then objectives of auditing. ಲೆಕ್ಕ ಪರಿಶೋಧನಾ ಶಾಸ್ತ್ರ ನಮ್ಮದು ಏನು ಆಬ್ಜೆಕ್ಟಿವ್ ಅನ್ನು ಹೊಂದಿದೆ ಅನ್ನೋದಾಗಿ. So I have written in a particular chart. This is the chart. Whenever they ask this question to you, ಇದು ಕಾಮನ್ಲಿ ಅವರು ಕೇಳುವಂತ ಪ್ರಶ್ನೆ, 5 or 15 marks. So you have to be very particular. Draw a chart and explain the points one by one then. Okay? So objectives of auditing. Objectives ಅನ್ನ 3 ಭಾಗಗಳಾಗಿ ನಾವು ಮಾಡಿದ್ದೀವಿ. ಪ್ರೈಮರಿ objectives, secondary objectives and specific objectives. ಪ್ರಾಥಮಿಕ ಉದ್ದೇಶಗಳು, ಅದು ಒಂದು ಉದ್ದೇಶನ ಹೊಂದಿರುತ್ತೆ ಆಡಿಟಿಂಗ್ ಅಂತ ಹೇಳಿದ್ರೆ. ಅದು ಹೊಂದಿರುವ ಪ್ರಾಥಮಿಕ ಉದ್ದೇಶ. ಸೆಕೆಂಡರಿ ಅಂದ್ರೆ ಪೂರಕ ಉದ್ದೇಶಗಳು, ಸಬ್ಸಿಡಿಯರಿ ಆಬ್ಜೆಕ್ಟಿವ್ಸ್ ಅಂತ ಅಂತೀವಿ, ಪೂರಕ ಉದ್ದೇಶಗಳು. ಮತ್ತೆ ಸ್ಪೆಸಿಫಿಕ್, ನಿರ್ದಿಷ್ಟವಾದಂಥ ಉದ್ದೇಶಗಳು. ಈ 3 ಪ್ರತ್ಯೇಕ ಉದ್ದೇಶಗಳನ್ನ ಯಾವುದೇ ಒಂದು ಲೆಕ್ಕ ಪರಿಶೋಧನೆ ಒಳಗೊಂಡಿರುತ್ತೆ. ಓಕೆ, ಸೊ ಲೆಟ್ ಅಸ್ ಕಂಟಿನ್ಯೂ ನೌ. ಪ್ರೈಮರಿ ಆಬ್ಜೆಕ್ಟಿವ್ಸ್ ಮೀನ್ಸ್ ಇಟ್ ಇಸ್ ಅ ರಿಪೋರ್ಟಿಂಗ್, ವರದಿಯನ್ನು ಸಲ್ಲಿಸುವಂಥದ್ದು. ಸೊ ಹೂ ಹ್ಯಾಸ್ ಟು ರಿಪೋರ್ಟ್ ಟು ಹೂಮ್? ಆಡಿಟಿಂಗ್ ಮಾಡೋರು ಯಾರು? ಚಾರ್ಟರ್ಡ್ ಅಕೌಂಟೆಂಟ್, CA ಆದರು. Okay, so he is going to verify the documents of the client's business and client has to report to him. Accounting staff ಅವರು, ಸಪೋಸ್ ಒಬ್ಬ ಅಕೌಂಟೆಂಟ್ ಇರ್ತಾನೆ ಅಥವಾ ಅಕೌಂಟಿಂಗ್ ಕ್ಲರ್ಕ್ ಇರ್ತಾನೆ, ಅವನು ಅಕೌಂಟಿಂಗ್ ಜಾಬ್ ಮಾಡುವಂಥದ್ದು. ಅವನು ಮಾಡಿದಂಥ ಅಕೌಂಟ್ಸ್ ಅನ್ನ, ಆ ಕಂಪ್ಲೀಟ್ ರಿಪೋರ್ಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕು. ಯಾರಿಗೆ? ಆಡಿಟರ್ನಿಗೆ. ಸೊ ಅದು ಮೊದಲನೇ ಉದ್ದೇಶದಲ್ಲಿ ಬರ್ತದೆ. ಹೇಗೆ ಟೀಚರ್ಸು ಸ್ಟೂಡೆಂಟ್ಸ್ ಇಂದ ಅಸೈನ್ಮೆಂಟ್ಸ್ ಅನ್ನ ಸಬ್ಮಿಷನ್ ಮಾಡ್ಕೊಳ್ತಾರೆ, ಟೀಚರ್ ಅನ್ನೋರು ಇಲ್ಲಿ ಆಡಿಟರ್ ಆಗ್ತಾರೆ, ಸ್ಟೂಡೆಂಟ್ಸ್ ಅನ್ನೋರು ಅಕೌಂಟೆಂಟ್ಸ್ ಆಗಿರ್ತಾರೆ. ಆ ಉದಾಹರಣೆ ಮೂಲಕ ನಾವು ಅರ್ಥ ಮಾಡ್ಕೋಬಹುದು. ಸೊ ಪ್ರೈಮರಿ ಆಬ್ಜೆಕ್ಟಿವ್ಸ್ ಮೀನ್ಸ್ ರಿಪೋರ್ಟಿಂಗ್, ವರದಿಯನ್ನು ಸಲ್ಲಿಸುವಂಥದ್ದು. ಯಾರು? ಲೆಕ್ಕಶಾಸ್ತ್ರಜ್ಞರು ಲೆಕ್ಕ ಪರಿಶೋಧಕರಿಗೆ ವರದಿಯನ್ನ ತಾವು ಮಾಡಿದ ಕಂಪ್ಲೀಟ್ ವರ್ಕ್ನ ಬಗ್ಗೆ, ಏನೇನು ಮಾಡಿದ್ದೀವಿ, ಎಷ್ಟು ವಾಲ್ಯೂಮ್ ಅನ್ನ ಮಾಡಿದ್ದೀವಿ, ಎಷ್ಟು ಗಾತ್ರದಲ್ಲಿ ಆ ವರ್ಕ್ ಅನ್ನು ಮಾಡಿದ್ದೀವಿ ಅಂತ ಹೇಳಿ ಅದರ ಬಗ್ಗೆ ವರದಿಯನ್ನು ಸಲ್ಲಿಸುವಂಥದ್ದು. ದಿಸ್ ಇಸ್ ದ ಫಸ್ಟ್. The secondary objective is very important. So this is the middle point. Okay, secondary objective ಅಂದ್ರೆ ಪೂರಕ ಉದ್ದೇಶ. Detection and prevention of errors and frauds. I will explain the whole thing later. Detection and prevention of errors and frauds.
ತಪ್ಪು ಹಾಗೂ ಮೋಸಗಳನ್ನ ಗುರುತಿಸುವುದು ಮತ್ತೆ ಅದನ್ನ ನಿರ್ಮೂಲನೆ ಮಾಡುವಂಥದ್ದು. ಎರರ್ಸ್ ಅಂತ ಹೇಳಿದ್ರೆ ತಪ್ಪುಗಳು, ಫ್ರಾಡ್ಸ್ ಅಂತ ಹೇಳಿದ್ರೆ ಮೋಸ ಅಂತ ಹೇಳಿ. ಸೊ ಎಲ್ಲೆಲ್ಲಿ ತಪ್ಪು ಮತ್ತೆ ಮೋಸಗಳು ಆಗಿದ್ದಾವೆ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಅಥವಾ ಒಂದು ಬಿಸ್ನೆಸ್ ನಲ್ಲಿ, ಅದನ್ನ ಪತ್ತೆ ಹಚ್ಚುವಂಥದ್ದು. ಚಾರ್ಟರ್ಡ್ ಅಕೌಂಟೆಂಟ್ ಆಡಿಟರ್ ಅದನ್ನ ಗುರುತಿಸುವುದು ಅಥವಾ ಪತ್ತೆ ಹಚ್ಚೋದು. ಪತ್ತೆ ಹಚ್ಚಿ ಅದು ಮತ್ತೆ ಭವಿಷ್ಯದಲ್ಲಿ ಅಂಥದ್ದು ಪುನರಾವರ್ತನೆ ಆಗಬಾರ್ದು, ಅದು ರಿಪೀಟ್ ಆಗಬಾರ್ದು. ಹಾಗೆ ಅದನ್ನ ಡಿಲೀಟ್ ಮಾಡುವಂಥದ್ದು ಅಥವಾ ಪ್ರಿವೆಂಟ್ ಮಾಡುವಂಥದ್ದು, ಅದನ್ನ ಸ್ಟಾಪ್ ಮಾಡುವಂಥದ್ದು. ಸೊ ದಿಸ್ ಇಸ್ ದ ಸೆಕೆಂಡರಿ ಆಬ್ಜೆಕ್ಟಿವ್. ಥರ್ಡ್ ಆಬ್ಜೆಕ್ಟಿವ್ ಈಸ್ ಸ್ಪೆಸಿಫಿಕ್, ನಿರ್ದಿಷ್ಟವಾದಂಥ ಉದ್ದೇಶಗಳು. ಯಾವುದೇ ಒಂದು ವ್ಯಾಪಾರಿ ಸಂಸ್ಥೆಯಲ್ಲಿ, ಯಾವುದೇ ಒಂದು ಕಂಪನಿ ಅಥವಾ ಆರ್ಗನೈಸೇಷನ್ ಅಥವಾ ಬಿಸ್ನೆಸ್ ಫಾರ್ಮ್ ನಲ್ಲಿ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಏನಾಗಿರುತ್ತೆ ಅಂತಂದ್ರೆ ಆ ಒಂದು ನೇಚರ್ ಆಫ್ ಬಿಸ್ನೆಸ್ ಮೇಲೆ ಹೋಗ್ತದೆ. ವಾಟ್ ಕೈಂಡ್ ಆಫ್ ನೇಚರ್ ಇಟ್ ಹ್ಯಾಸ್, ದ ಆರ್ಗನೈಸೇಷನ್ ಹ್ಯಾಸ್, ಅಕಾರ್ಡಿಂಗ್ಲಿ ದ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ವಿಲ್ ಬಿ ಡೆವಲಪ್ಡ್ ಆರ್ ಡಿಸೈನ್ಡ್. ಸೊ ಹಿಯರ್ ರಿವ್ಯೂ ಆಫ್ ಪರ್ಫಾರ್ಮೆನ್ಸ್ ಅಂಡ್ ಕಾಸ್ಟ್ ರೆಕಾರ್ಡ್ಸ್, ವೆಚ್ಚದ ದಾಖಲೆಗಳನ್ನ, ಕಾಸ್ಟ್ ರೆಕಾರ್ಡ್ಸ್ ಅಂತ ಹೇಳಿದ್ರೆ ವೆಚ್ಚಕ್ಕೆ ಸಂಬಂಧಿಸಿದಂತ ದಾಖಲೆಗಳನ್ನ, ಮತ್ತೆ ಪರ್ಫಾರ್ಮೆನ್ಸ್, ಅಲ್ಲಿ ಒಂದು ಆರ್ಗನೈಸೇಷನ್ ಅಲ್ಲಿ ಏನು ಪರ್ಫಾರ್ಮೆನ್ಸ್ ಇದೆ, ರಿಸಲ್ಟ್ಸ್ ಏನಿದೆ, ಅದರ ಬಗ್ಗೆ ಕುರಿತು ವೆರಿಫೈ ಮಾಡುವಂಥದ್ದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಪ್ರೈಮರಿ ಆಬ್ಜೆಕ್ಟಿವ್ ಮೀನ್ಸ್ ರಿಪೋರ್ಟಿಂಗ್, ವರದಿಯನ್ನು ಸಲ್ಲಿಸುವಂಥದ್ದು. ಸೆಕೆಂಡರಿ ಆಬ್ಜೆಕ್ಟಿವ್ ಮೀನ್ಸ್ ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ ಅಂಡ್ ಫ್ರಾಡ್ಸ್, ಮೀನ್ಸ್ ಕನ್ನಡದಲ್ಲಿ ತಪ್ಪು ಮತ್ತು ಮೋಸಗಳನ್ನ ಪತ್ತೆ ಹಚ್ಚುವುದು ಮತ್ತೆ ಅದನ್ನ ಸ್ಟಾಪ್ ಮಾಡುವಂಥದ್ದು, ನಿರ್ಮೂಲನೆ ಮಾಡುವಂಥದ್ದು, ಮತ್ತೆ ಭವಿಷ್ಯದಲ್ಲಿ ಅದು ಪುನರಾವರ್ತನೆ ಆಗಬಾರ್ದು ಆ ಥರ ನೋಡ್ಕೊಳ್ಳುವಂಥದ್ದು. ಮೂರನೇದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್. ಇದು ಯಾರು ನೋಡ್ಕೊಳ್ಬೇಕಂತ ಹೇಳಿದ್ರೆ ಆಡಿಟರ್ ನೋಡ್ಕೊಳ್ಬೇಕು. ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಆಡಿಟರ್ ಏನು ನೇಮಕಾತ ಆಗಿರ್ತದೆ, ನಾನೇ ಒಬ್ಬ ಆಡಿಟರ್ ಅಂತ ಹೇಳಿದ್ರೆ ನಾನು ಗಮನದಲ್ಲಿ ಇಟ್ಕೊಳ್ಬೇಕು. ಆಡಿಟಿಂಗ್ ಮಾಡುವಾಗ ಅಥವಾ ಮಾಡುವ ಪೂರ್ವದಲ್ಲಿ ಅಥವಾ ಮಾಡಿದ ನಂತರವೂ ಕೂಡ ಅದು ನನ್ನ ಮೈಂಡ್ ಅಲ್ಲಿ ಇರಬೇಕು. ಈ ಮೂರು ಆಬ್ಜೆಕ್ಟಿವ್ಗೋಸ್ಕರನೇ ನನ್ನ ಅಪಾಯಿಂಟ್ಮೆಂಟ್ ಆಗಿರ್ತದೆ ಒಂದು ಕಂಪನಿ ಅಥವಾ ಒಂದು ಬಿಸ್ನೆಸ್ ಫರ್ಮ್ ನಲ್ಲಿ. ಸೊ ಇದನ್ನು ಅವನು ಗಾಳಿಗೆ ತೂರುವ ಪ್ರಶ್ನೆನೇ ಬರೋದಿಲ್ಲ. ಐ ಕ್ಯಾನಾಟ್ ಐಸೋಲೇಟ್ ದೀಸ್ ಆಬ್ಜೆಕ್ಟಿವ್ಸ್ ಬಿಕಾಸ್ ಆಫ್ ದೀಸ್ ಆಬ್ಜೆಕ್ಟಿವ್ಸ್ ಓನ್ಲಿ ಐ ಆಮ್ ಹಿಯರ್ ಅಂಡ್ ಐ ಆಮ್ ಗೆಟಿಂಗ್ ರೆಮ್ಯುನರೇಷನ್. ಗೊತ್ತಾಯ್ತಾ? ಹಾಗಾಗಿ ರಿಪೋರ್ಟಿಂಗ್, ವರದಿ, ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ ಅಂಡ್ ಫ್ರಾಡ್ಸ್. ಇಲ್ಲಿ ಎರರ್ಸ್ ಅಂತ ಹೇಳಿದ್ರೆ ಏನು ನೋಡ್ಬೇಕು. ಫಸ್ಟ್ ಡಿಟೆಕ್ಷನ್ ಮಾಡೋದು, ಆಮೇಲೆ ಎರರ್ಸ್, ಆಮೇಲೆ ಫ್ರಾಡ್ಸ್. ಎರರ್ಸ್ ಅಂತ ಹೇಳಿದ್ರೆ ತಪ್ಪು. These are the unintentional mistakes committed by the clerks or bookkeepers or accounting clerks without defrauding somebody else. ಓಕೆ, ಸಾಮಾನ್ಯವಾಗಿ ಲೆಕ್ಕಪತ್ರ ಬರೆಯುವಂತಹ ಲೆಕ್ಕ ಇವರು ಇರ್ತಾರೆ, ಅಕೌಂಟೆಂಟ್ಸ್ಗಳು ಇರ್ತಾರೆ ಅಥವಾ ಅಕೌಂಟ್ ಕ್ಲರ್ಕ್ಸ್ಗಳು ಇರ್ತಾರೆ, ಗುಮಾಸ್ತರು ಇರ್ತಾರೆ. ಅವ್ರು ಲೆಕ್ಕ ಬರೆಯುವಾಗ ಎಲ್ಲ ಹೆಚ್ಚು ಕಡಿಮೆ ಆಗ್ಬೋದು, ಎಲ್ಲೋ ಒಂದು ಟ್ರಾನ್ಸಾಕ್ಷನ್ ಅಥವಾ ಎಂಟ್ರಿ ಮಿಸ್ ಆಗ್ಬೋದು. ರೆಕಾರ್ಡ್ ಮಾಡುವಾಗ ಡಬಲ್ ಫಿಗರ್ ರೆಕಾರ್ಡ್ ಮಾಡ್ಬೋದು, ಇನ್ಸ್ಟೆಡ್ ಆಫ್ 10,000 1 lakh ಕೂಡ ನಾವು ಅವರು ರೆಕಾರ್ಡ್ ಮಾಡ್ಬೋದು. ಹಾಗಾಗಿ ಎರರ್ಸ್ ಅಂತ ಹೇಳಿದ್ರೆ ಸಾಮಾನ್ಯವಾದಂಥ ತಪ್ಪುಗಳು. ಅದು ಯಾವ ಹಂತದಲ್ಲಿ ಆಗ್ತದೆ ಅಂತಂದ್ರೆ ಕ್ಲರಿಕಲ್ ಲೆವೆಲ್ ನಲ್ಲಿ ಆಗುವಂಥದ್ದು. ಇಲ್ಲಿ ಆಡಿಟರ್ ಅದನ್ನ ಎರರ್ಸ್ ಅನ್ನ ನೋಡಬೇಕು, ಡಿಟೆಕ್ಟ್ ಮಾಡಬೇಕು, ಎಲ್ಲಿ ಎರರ್ ಆಗಿದೆ, ಒಂದ್ ವೇಳೆ ಎರರ್ ಇದ್ರೆ ಯಾವ ಹಂತದಲ್ಲಿ ಎರರ್ ಆಗಿದೆ, ಮತ್ತೆ ಆ ಎರರ್ ಅನ್ನ ಹೇಗೆ ನಿರ್ಮೂಲನೆ ಮಾಡುವಂಥದ್ದು, ಅದು ಸೆಕೆಂಡರಿ ಆಬ್ಜೆಕ್ಟಿವ್ ನಲ್ಲಿ ಬರ್ತದೆ. ಟೈಪ್ಸ್ ಆಫ್ ಎರರ್ಸ್ ಇರ್ತದೆ, ನಾನು ನೆಕ್ಸ್ಟ್ ಹೇಳ್ತೇನೆ. ಫ್ರಾಡ್ಸ್ ಅಂತ ಹೇಳಿದ್ರೆ ಮೋಸ. ಟು ಡಿಫ್ರಾಡ್ ಸಂಬಡಿ ಅಂದ್ರೆ ಇಂಟೆನ್ಷನಲಿ ನಾವು ಮಾಡುವಂಥದ್ದು, ದುರುದ್ದೇಶವನ್ನ ಇಟ್ಟುಕೊಂಡು ಕೆಲವರು ಮೋಸ ಮಾಡ್ತಾರೆ. ಆರ್ಗನೈಸೇಷನ್ ಅಲ್ಲಿ ತುಂಬಾ ಜನ ಎಂಪ್ಲಾಯೀಸ್ ಇರ್ತಾರೆ, ಕೆಲಸ ಮಾಡೋರು ಇರ್ತಾರೆ, ಜಾಬ್ ಮಾಡೋರು, ಅಕೌಂಟಿಂಗ್ ಕ್ಲರ್ಕ್ಸ್, ಬೇರೆ ಬೇರೆ ಕ್ಲರ್ಕ್ಸ್ಗಳು, ಬೇರೆ ಬೇರೆ ಎಂಪ್ಲಾಯೀಸ್ಗಳು ಇರ್ತಾರೆ. ಅವರು ಆರ್ಗನೈಸೇಷನ್ಗೆ ಮೋಸ ಮಾಡುವ ದೃಷ್ಟಿಯಿಂದ ಲೆಕ್ಕಪತ್ರಗಳನ್ನ ಅಪರಾಧ ಮಾಡುವಂಥದ್ದು ಅಥವಾ ಲೆಕ್ಕಪತ್ರಗಳನ್ನ ದುರುದ್ದೇಶವಾಗಿ ಇಟ್ಕೊಂಡು ಅದನ್ನ ಮೋಸ ಮಾಡ್ಬೇಕಂತೇಳಿ ಆ ಒಂದು ವಂಚನೆಯ ಒಂದು ಮಾರ್ಗದಿಂದ ಅವರು ಮುನ್ನಡೆಯುವಂಥದ್ದು. ಸೊ ಇಟ್ ವಿಲ್ ಲೀಡ್ ಟು ದ ಫ್ರಾಡ್. ಮೋಸ, ತಪ್ಪು ಬೇರೆ, ಮೋಸ ಬೇರೆ. ಗೊತ್ತಿಲ್ಲದೆ ಮಾಡುವಂಥದ್ದು ತಪ್ಪಾಗಿರ್ತದೆ, ಮಿಸ್ಟೇಕ್, ಎರರ್. ಗೊತ್ತಿದ್ದು ಬೇರೆಯವರಿಗೆ ನಾವು ರಿಪೀಟೆಡ್ಲಿ ಮಿಸ್ಟೇಕ್ ಮಾಡ್ತಾ ಇದ್ರೆ ದಟ್ ವಿಲ್ ಲೀಡ್ ಟು ಅ ಫ್ರಾಡ್. ಸೊ ಇದ್ರ ಬಗ್ಗೆ ನಾವು ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕು, ಬಿಕಾಸ್ ಡಿಫರೆಂಟ್ ಟೈಪ್ಸ್ ಆಫ್ ಎರರ್ಸ್, ಡಿಫರೆಂಟ್ ಟೈಪ್ ಆಫ್ ಫ್ರಾಡ್ಸ್ ಮತ್ತೆ ಬರುತ್ತೆ. ಓಕೆ, ನಾವು ಕಮಿಂಗ್ ಟು ಸ್ಪೆಸಿಫಿಕ್ ಆಬ್ಜೆಕ್ಟಿವ್, ರಿವ್ಯೂ ಆಫ್ ಪರ್ಫಾರ್ಮೆನ್ಸ್ ಅಂಡ್ ಕಾಸ್ಟ್ ರೆಕಾರ್ಡ್ಸ್. ರಿವ್ಯೂ ಆಫ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಈ ಕಂಪನಿಯಲ್ಲಿ ಅಥವಾ ಆರ್ಗನೈಸೇಷನ್ ಅಲ್ಲಿ ದುಡಿತಾ ಇರುವಂತಹ ಅನೇಕ ಮಂದಿ ಎಂಪ್ಲಾಯೀಸ್ಗಳು ಇರ್ತಾರೆ. ಅವರ ಪರ್ಫಾರ್ಮೆನ್ಸ್ ಅನ್ನ ಅಪ್ರೈಸ್ ಮಾಡುವಂಥದ್ದು, ಪರ್ಫಾರ್ಮೆನ್ಸ್ ಅಪ್ರೈಸ್ ಅಂದ್ರೆ ಅವರ ಪರ್ಫಾರ್ಮೆನ್ಸ್ ಅಥವಾ ಸ್ಟ್ಯಾಂಡರ್ಡ್ಸ್ ಅನ್ನ ಟೆಸ್ಟ್ ಮಾಡುವಂಥದ್ದು.
ವೆದರ್ ದೇ ಆರ್ ಅಪ್ ಟು ದ ಸ್ಟ್ಯಾಂಡರ್ಡ್ ಆರ್ ಅಬೋವ್ ದ ಸ್ಟ್ಯಾಂಡರ್ಡ್ ಆರ್ ಫಾಲಿಂಗ್ ಬಿಲೋ ದ ಸ್ಟ್ಯಾಂಡರ್ಡ್. ಅವರು ಕೆಲಸಕ್ಕೆ ತಕ್ಕಂತೆ ಕೆಲಸವನ್ನ ಸರಿಯಾಗಿ ಮಾಡ್ತಾ ಇದ್ದಾರೋ, ಒಂದು ಸೆಟ್ ಸ್ಟ್ಯಾಂಡರ್ಡ್ ಪ್ರಕಾರವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೋ, ಅಥವಾ ಅವರ ಸ್ಟ್ಯಾಂಡರ್ಡ್ಗಿಂತ ಹೈ ಸ್ಟ್ಯಾಂಡರ್ಡ್ ಅನ್ನ ಅಥವಾ ಹೈ ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ತಾ ಇದ್ದಾರೋ, ಅಥವಾ ತುಂಬಾ ಪೂರ್ ಅಥವಾ ಲೋ ಬಿಲೋ ದ ಲೈನ್ ಅಂತ ಹೇಳಿ ಹೇಳ್ತೀವಲ್ಲ, ಲೋ ಸ್ಟ್ಯಾಂಡರ್ಡ್ ಅನ್ನು ಹೊಂದಿದಾರೋ ಅದನ್ನ ಚೆಕ್ ಮಾಡುವುದು. ದಿಸ್ ಇಸ್ ಕಾಲ್ಡ್ ರಿವ್ಯೂ ಆಫ್ ಪರ್ಫಾರ್ಮೆನ್ಸ್. ಅಂಡ್ ಕಾಸ್ಟ್ ರೆಕಾರ್ಡ್ಸ್. ಕಾಸ್ಟ್ ರೆಕಾರ್ಡ್ಸ್ ಅಂತ ಹೇಳಿದ್ರೆ ವೆಚ್ಚಕ್ಕೆ ಸಂಬಂಧಿಸಿದಂತ ಒಂದು ಕಾನ್ಸೆಪ್ಟ್ ಇದು. ಲೆಕ್ಕ ಪರಿಶೋಧನಾ ಶಾಸ್ತ್ರದಲ್ಲಿ ಅವನು ಯಾಕೆ ವೆರಿಫೈ ಮಾಡ್ತಾನೆ ಅಂದ್ರೆ ಆಡಿಟರ್ ಆದವನು, ಅಲ್ಲಿ ಕಾಸ್ಟ್ ಅನ್ನೋದು ಬರುತ್ತೆ. ಕಾಸ್ಟ್ ಕಡಿಮೆ ಇರುವಾಗೆ ನೋಡ್ಕೋಬೇಕು, ಜಾಸ್ತಿ ಕಾಸ್ಟ್ ಇರಬಾರ್ದು. ಯಾವುದೇ ನಾವು ಖರ್ಚು ಮಾಡೋದಿದ್ರು ಕೂಡ ಖರ್ಚು ಕಡಿಮೆ ಇದ್ದು ರಿಸಲ್ಟ್ ಜಾಸ್ತಿ ಬರುವಾಗ ನೋಡ್ಕೋಬೇಕು. ಸೊ ದಿಸ್ ಇಸ್ ಅ ಸ್ಪೆಸಿಫಿಕ್ ಆಬ್ಜೆಕ್ಟಿವ್. ಸೊ ಟುಡೇಸ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಡೆಫಿನಿಷನ್ ಆನ್ ಆಡಿಟಿಂಗ್. ಲೆಕ್ಕ ಪರಿಶೋಧನಾ ಶಾಸ್ತ್ರದ ಪ್ರಕ್ರಿಯೆಯ ಒಂದು ಡೆಫಿನಿಷನ್. ಓಕೆ. Secondly, we have discussed about the various objectives of auditing. There are 3 categories of objectives, and this is the chart. In coming class, we will discuss further more concepts on auditing. Thank you very much for watching this video.